ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಮರಿದೆ. ಯಾಕೆಂದರೆ ನಾನು ಯಾವುದೇ ಹೊಸ ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಮರಿದೆ. ಹಾಗೆ ಈ ವಿಡಿಯೋಸ್ನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಿಂದಿನ ಕ್ಲಾಸಲ್ಲಿ ನಾವು ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಇದ್ದಾಗ ಈಕ್ವಿವಲೆಂಟ್ EMF ಮತ್ತು ಈಕ್ವಿವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಹೇಗೆ ತಗೊಳ್ಬೇಕು ಅಂತ ಡಿರೈವ್ ಮಾಡಿ ನೋಡಿದ್ವಿ. ಈಗ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ನ ನಾವು ಕಲಿತಾ ಇದ್ದೀವಿ. ತಡ ಮಾಡದೆ ಸರ್ಕ್ಯೂಟ್ ಡಯಾಗ್ರಾಮ್ನ ನಾನು ಬರಿತಾ ಇದ್ದೀನಿ, ಗಮನಿಸಿ. ಸೊ ನಮ್ಮ ಹತ್ರ ಎರಡು ಸೆಲ್ ಇರುತ್ತೆ. ಎರಡು ಸೆಲ್ನ ಪ್ಯಾರಲಲ್ ಆಗಿ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಪೊಲಾರಿಟಿ ಒಂದೇ ಕಡೆ ಬರೋ ಥರ ನೋಡ್ಕೊಳ್ತೀವಿ. ಸೊ ಇದು ಫಸ್ಟ್ ಸೆಲ್, ಇದರ EMF ಎಷ್ಟಿರುತ್ತೆ E1, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ R1. ಈಗ ಎರಡನೇ ಸೆಲ್ ಕೂಡ ಅದೇ ಥರ ಪೊಲಾರಿಟಿ ಬರೋ ಥರ ತಗೋತಾ ಇದ್ದೀನಿ. ಸೇಮ್ ಸೈಡ್ ಬರುತ್ತೆ, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಸೊ ಇದರ EMF ಏನಿದೆ ಅದನ್ನ E2 ಅಂತ ತಗೊಳ್ತಾ ಇದ್ದೀನಿ. ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿದೆ ಅದು R2 ಅಂತ ತಗೊಳ್ತಾ ಇದ್ದೀನಿ. ನೀವು ಸ್ಕೇಲ್ ಮತ್ತೆ ಪೆನ್ಸಿಲ್ ಬಳಸಿ ಈ ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿಬೇಕಾಗುತ್ತೆ. ಸೊ ಇವೆರಡನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ಯಾರಲಲ್ ಕಾಂಬಿನೇಷನ್ ಆಯಿತು. ಸೊ ಕಾಂಬಿನೇಷನ್ಗೆ ಟರ್ಮಿನಲ್ಸ್ ಬರಿತಾ ಇದ್ದೀನಿ. ಈ ಥರ ಬರೆದ್ರೆ ಅದು ಕಾಂಬಿನೇಷನ್ಗೆ ಟರ್ಮಿನಲ್ಸ್ ಬರ್ದಂಗೆ ಆಯಿತು. ಈಗ ಕರೆಂಟ್ ಏನೇನಿದೆ ಅಂತ ನೋಡೋಣ. ಈ ಕಾಂಬಿನೇಷನ್ ಏನಿದೆ ಅದನ್ನು ನಾವು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ವಿ, ಅಕ್ರಾಸ್ AB. ಅಂದರೆ ಇದು ಪಾರ್ಟ್ ಆಫ್ ದಿ ಸರ್ಕ್ಯೂಟ್ ಅಷ್ಟೇ ನಾವು ಇಲ್ಲಿ ತೋರಿಸ್ತಾ ಇರೋದು. ಯಾವುದೋ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೋ ಇನ್ಯಾವುದೋ ಸರ್ಕ್ಯೂಟ್ಗೋ ನಾವು ಕನೆಕ್ಟ್ ಮಾಡ್ತೀವಿ. ಆ ಸರ್ಕ್ಯೂಟ್ಗೆ ನನಗೆ ಟೋಟಲ್ ಆಗಿ ಎಷ್ಟು ಕರೆಂಟ್ ಕೊಡ್ತಾ ಇದೆ ಇವೆರಡು ಸೆಲ್ ಸೇರಿಕೊಂಡು I. ಬಟ್ ಮೊದಲನೇ ಸೆಲ್ಲು ಎಷ್ಟು ಕರೆಂಟನ್ನು ಕೊಡ್ತಾ ಇದೆ ಅಂದರೆ I1. ಸರಿಯಾಗಿ ನೋಡ್ಕೊಳ್ಳಿ, ಡೈರೆಕ್ಷನ್ ಆಫ್ ಕರೆಂಟ್ ಇದೇ ಥರ ಬರಿಬೇಕು, ತಪ್ಪು ಬರಿಬಾರ್ದು. ಎರಡನೇ ಸೆಲ್ಲಿಂದ ನನಗೆ ಎಷ್ಟು ಕರೆಂಟ್ ಬರ್ತಾ ಇದೆ ಅಂದರೆ ಅದು I2. ಅವೆರಡೂ ಸೇರಿಕೊಂಡು ಸರ್ಕ್ಯೂಟ್ಗೆ ಎಷ್ಟು ಕರೆಂಟ್ ಕೊಡ್ತಾ ಇದೆ ಅಂದರೆ I. ಇದೇನಿದೆ ಸರ್ಕ್ಯೂಟ್ 1 ಅಂತ ಬರಿತೀನಿ. ಇದನ್ನ ಸರ್ಕ್ಯೂಟ್ 1 ಏನಿದು, ಸರ್ಕ್ಯೂಟ್ 1 ಈಸ್ ಆಕ್ಚುಯಲ್ ಸರ್ಕ್ಯೂಟ್. ಸರ್ಕ್ಯೂಟ್ 1 ಆಕ್ಚುಯಲ್ ಆಗಿರ್ತಕ್ಕಂಥ ಸರ್ಕ್ಯೂಟ್. ಈಗ ಇವೆರಡೂ ಸೇರ್ಕೊಂಡು ಎಷ್ಟು ಕರೆಂಟನ್ನ ಸರ್ಕ್ಯೂಟ್ಗೆ ಕೊಡ್ತಾ ಇದೆಯೋ ಅದನ್ನ ಬರೀ ಒಂದೇ ಒಂದು ಸೆಲ್ ಕೊಟ್ರೆ ಆ ಸೆಲ್ನ ನಾವೇನಂತ ಕರಿತೀವಿ, ಈಕ್ವಿವಲೆಂಟ್ ಸೆಲ್ ಅಂತ ಕರಿತೀವಿ. ನಾವೇನಂತ ಕರಿತೀವಿ, ಈಕ್ವಿವಲೆಂಟ್ ಸೆಲ್. ಅದನ್ನ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸೆಲ್ ಇದೆ ನಮ್ಮ ಹತ್ರ, ಅದಕ್ಕಿರುವ EMF ನ ನಾನು ಈ ಈಕ್ವಿವಲೆಂಟ್ ಅಂತ ತಗೊಳ್ತಾ ಇದ್ದೀನಿ. ಅದಕ್ಕಿರುವ ಇಂಟರ್ನಲ್ ರೆಸಿಸ್ಟೆನ್ಸ್ ನ R ಈಕ್ವಿವಲೆಂಟ್ ಅಂತ ತಗೊಳ್ತಾ ಇದ್ದೀನಿ. ಅದನ್ನ ನಾವು A ಮತ್ತೆ B ಅಕ್ರಾಸ್ ಅಲ್ಲೇ ಕನೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಕರೆಂಟ್ ಏನಿದೆ ನನಗೆ ಸರ್ಕ್ಯೂಟ್ಗೆ ಅದು I ಸಿಗ್ತಾ ಇದೆ. ಈಗ ಈ ಸೆಲ್ ನಾವೇನಂತ ಕರಿತೀವಿ, ಈಕ್ವಿವಲೆಂಟ್ ಸೆಲ್ ಫಾರ್ E1 ಅಂಡ್ E2 ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ E1 ಮತ್ತೆ E2 ಕನೆಕ್ಟ್ ಮಾಡಿ ಪ್ಯಾರಲಲ್ ಅಲ್ಲಿ ನಮ್ಗೇನು ರಿಸಲ್ಟ್ ಸಿಗ್ತಾ ಇತ್ತೋ ಆ ರಿಸಲ್ಟ್ ಬರೀ ಇದೊಂದೇ ಸೆಲ್ ಇಂದ ಸಿಗ್ತಾ ಇದೆ. ಹಾಗಾಗಿ ಇದು ಈಕ್ವಿವಲೆಂಟ್ ಸೆಲ್ ಆಗುತ್ತೆ. ಓಕೆ, ಇದನ್ನ ನಾನು ಸರ್ಕ್ಯೂಟ್ 2 ಅಂತ ತಗೊಳ್ತೀನಿ. ಸರ್ಕ್ಯೂಟ್ 2 ಏನಿದು, ಸರ್ಕ್ಯೂಟ್ 2 ಈಸ್ ಈಕ್ವಿವಲೆಂಟ್ ಸರ್ಕ್ಯೂಟ್. ಈಕ್ವಿವಲೆಂಟ್ ಸರ್ಕ್ಯೂಟ್. ಓಕೆ, ಈಗ ಥಿಯರಿ ಬರೆಯುವಂಥ ಸಂದರ್ಭ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಲ್ಲಿ ಹೇಗೆ ಬರೆದಿದ್ವೋ ಆಲ್ಮೋಸ್ಟ್ ಅದೇ ತರ ಇರುತ್ತೆ. E1, R1 ಏನಿದು, E1, R1 EMF, ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಫಸ್ಟ್ ಸೆಲ್. ನೆಕ್ಸ್ಟ್ ಏನ್ ಬರಿತಾ ಇದ್ದೀನಿ, E2, R2. ಗೊತ್ತಾಗಿರ್ಬೇಕು ನಿಮ್ಗೆ ಏನ್ ಬರಿತೀನಿ ನಾನು ಅಂತ. EMF, ಇಂಟರ್ನಲ್ ರೆಸಿಸ್ಟೆನ್ಸ್.
internal resistance of second cell ತೇರಿನ ಸೆಂಟೆನ್ಸ್ ಫಾರ್ಮಲ್ಲೂ ಬರೀಬೋದು, ಬಟ್ ಬೆಟರ್ ಅಂತ ಅನ್ಕೊಳ್ತೀನಿ ಇದು. ಈಗ ಇ ಇಕ್ವಲೆಂಟ್ ಕಾಮ ಆರ್ ಇಕ್ವಲೆಂಟ್ ಇದೇನಿದು ಎಂ ಎಫ್ ಕಾಮ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ equivalent cell ಅಥವಾ ಅದನ್ನು ಎಫೆಕ್ಟಿವ್ ಸೆಲ್ ಅಂತ ಕೂಡ ಕರಿಬಹುದು, ತಪ್ಪೇನಿಲ್ಲ. ಈಗ I1 ಏನಿದೆ ಕರೆಂಟ್ ಡ್ರಾನ್ ಫ್ರಮ್ ಫಸ್ಟ್ ಸೆಲ್, ಕರೆಂಟ್ ಡ್ರಾನ್ ಫ್ರಮ್ ದಿ ಫಸ್ಟ್ ಸೆಲ್. ಮೊದಲನೇ ಸೆಲ್ಲಿಂದ ಎಷ್ಟು ಕರೆಂಟ್ನ ನಾವು ಡ್ರಾ ಮಾಡ್ತಾ ಇದೀವಿ ಅಂತ. I2 ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಕೆಂಡ್ ಸೆಲ್, ಸೊ ಇಷ್ಟು ಬರೆದ್ರೆ ನಮಗೆ ಥಿಯರಿ ಬೇಕಾದಷ್ಟಾಗುತ್ತೆ. ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಕೆಂಡ್ ಸೆಲ್. ಸೊ ಥಿಯರಿ ಮುಗಿದ್ಮೇಲೆ ಡಿರೈವೇಶನ್ ಪಾರ್ಟಿಗೆ ಹೋಗೋಣ. ಮೊದಲಿಗೆ ನಾನು KCL ಅಪ್ಲೈ ಮಾಡ್ತೀನಿ. KCL ಅಂದ್ರೆ ಗೊತ್ತಿದೆ ಅಲ್ವಾ ಸ್ಟೇಟ್ಮೆಂಟು, ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ಗೋಯಿಂಗ್ ಕರೆಂಟ್ ಅಟ್ ಎ ನೋಡ್. ಸೊ ನಾನು ಕನ್ಸಿಡರ್ ಮಾಡ್ತಾ ಇರೋ ನೋಡ್ ಇಲ್ಲಿದೆ. ಇನ್ಕಮಿಂಗ್ ಕರೆಂಟ್ಸ್ I1 ಮತ್ತು I2 ಇದೆ, ಔಟ್ಗೋಯಿಂಗ್ ಕರೆಂಟ್ I ಒಂದೇ ಒಂದಿರೋದು. ಸೊ ಹಾಗಾಗಿ KCL ಅಪ್ಲೈ ಮಾಡಿದ್ರೆ I1 ಪ್ಲಸ್ I2 ಇಸ್ ಈಕ್ವಲ್ ಟು I ಅಂತ ಬರುತ್ತೆ. ಸೊ ಡಿರೈವೇಶನ್ ಅಲ್ಲಿ ಮೊದಲನೇದಾಗಿ ನಾನು ಏನು ಬಳಸ್ತಾ ಇದ್ದೀನಿ, KCL. ಕನ್ಸಿಡರಿಂಗ್ KCL ಅಥವಾ ಅಪ್ಲೈಯಿಂಗ್ KCL ಫಾರ್ ಸರ್ಕ್ಯೂಟ್ 1, ಏನು ಗೊತ್ತಾಗ್ತಾ ಇದೆ ನಮಗೆ, ಫಾರ್ ಸರ್ಕ್ಯೂಟ್ 1 I is equal to I1 plus I2. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ನಾವು ತಗೊಳ್ಳೋಣ. ಈಕ್ವೇಶನ್ ನಂಬರ್ 1. ಸೊ ನೆಕ್ಸ್ಟ್ ನಾನು ಟರ್ಮಿನಲ್ PD ಕನ್ಸಿಡರ್ ಮಾಡ್ತೀನಿ. ಯಾವುದಕ್ಕೆ, ಫಸ್ಟ್ ಸೆಲ್ಗೆ. ಸೊ ಫಸ್ಟ್ ಸೆಲ್ಗೆ ಟರ್ಮಿನಲ್ PD ಅಂದ್ರೆ ವೋಲ್ಟೇಜ್ ಅಕ್ರಾಸ್ ದಿ ಸೆಲ್. ವೋಲ್ಟೇಜ್ ಅಕ್ರಾಸ್ ದಿ ಸೆಲ್ ಇಸ್ ನಥಿಂಗ್ ಬಟ್ ವೋಲ್ಟೇಜ್ ಅಕ್ರಾಸ್ AB, ಬಿಕಾಸ್ ಸೆಲ್ ನ ನಾವು ಅಕ್ರಾಸ್ AB ಕನೆಕ್ಟ್ ಮಾಡಿದೀವಿ. ಸೊ ಟರ್ಮಿನಲ್ PD ಆಫ್ ದಿ ಫಸ್ಟ್ ಸೆಲ್, VAB ಅಂತ ನಾನು ಅದನ್ನ ಡಿನೋಟ್ ಮಾಡ್ತಾ ಇದ್ದೀನಿ. VAB ಗೊತ್ತಿದೆ ಅಲ್ವಾ, ಟರ್ಮಿನಲ್ PD ಹೇಗೆ ತಗೊಳ್ತೀವಿ ಅಂತ. EMF E1 ಇದೆ ಮೈನಸ್ ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್, ಅದು I1 ಇದೆ, ಇಂಟು ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್, ಅದು R1 ಇದೆ. ಸೊ ಇದು ಈ ತರ ಈಕ್ವೇಶನ್ ಬರ್ತಾ ಇದೆ. ನಾನು ಇದನ್ನ I1 ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಪ್ರಕಾರ I1 ಏನಾಗುತ್ತೆ ನೋಡ್ಕೊಳ್ಳಿ. ಸೊ ಸಾಕಷ್ಟು ಸ್ಟೆಪ್ಸ್ ಏನಿದೆ ಅದನ್ನು ಮಧ್ಯದಲ್ಲಿ ಇರೋದು ಬರೆಯೋದೇ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ I1 ಗೆ ಬರಿಬೋದು. ಅಥವಾ ನೀವು ನೋಡಿ, ಇದು I1 R1 ಈ ಕಡೆ ಹೋಗುತ್ತೆ, ಪ್ಲಸ್ I1 R1. ಸೊ E1 ಮೈನಸ್ VAB ಬರುತ್ತೆ, ಅದೊಂದು ಸ್ಟೆಪ್ ಇದೆ. ಆಮೇಲೆ R1 ನ ಆ ಕಡೆಯಿಂದ ಈ ಕಡೆ ಕಳಿಸೋದು. ಸೊ 2 ಸ್ಟೆಪ್ ಬದಲು ನಾನು 1 ಸ್ಟೆಪ್ ಬರಿತಾ ಇದ್ದೀನಿ. ತೊಂದರೆ ಇಲ್ಲ, ಬರೆದ್ರು ನಿಮಗೆ ತಪ್ಪು ಅಂತ ಕನ್ಸಿಡರ್ ಮಾಡಲ್ಲ. ಸೊ ಏನ್ ಬರುತ್ತೆ ನಮಗೆ ಇಲ್ಲಿ, E1 ಡಿವೈಡೆಡ್ ಬೈ R1 ಮೈನಸ್ VAB, ಇದು ಈ ಕಡೆ ಬಂದಿತ್ತಲ್ವಾ, VAB ಈ ಕಡೆ ಇದೆ. ಸೊ ಡಿವೈಡೆಡ್ ಬೈ R1. ಸೊ ಇದು ಈಕ್ವೇಶನ್ ನಂಬರ್ 2 ಆಗುತ್ತೆ. ಸೊ ಏನು ಉದ್ದೇಶ ಇಲ್ಲಿ ಅಂದ್ರೆ, ಮೊದಲನೇ ಈಕ್ವೇಶನ್ ಅಲ್ಲಿ I1 ಮತ್ತೆ I2 ನ ನಾವು ರಿಪ್ಲೇಸ್ ಮಾಡ್ತೀವಿ. ಓಕೆನಾ, ಅದು ಉದ್ದೇಶ. ಸೊ ಈಗ ನೆಕ್ಸ್ಟ್ ಟರ್ಮಿನಲ್ PD ಆಫ್ ದಿ ಸೆಕೆಂಡ್ ಸೆಲ್ ನೋಡೋಣ. ಟರ್ಮಿನಲ್ PD ಆಫ್ ದಿ ಸೆಕೆಂಡ್ ಸೆಲ್. ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ಎಷ್ಟು ಪಾರ್ಟ್ಸ್ ಇದೆ ಈ ಡಿರೈವೇಶನ್ ಅಲ್ಲಿ ಅಂತ ನಿಮ್ಗೆ ತೋರಿಸೋದಷ್ಟೇ. ನೀವು ಎಕ್ಸಾಮ್ ಅಲ್ಲಿ ಒಂದೇ ಕಲರ್ ಪೆನ್ನಲ್ಲಿ ಬರಿಬೇಕಾಗತ್ತೆ. ಟರ್ಮಿನಲ್ PD ಆಫ್ ದಿ ಸೆಕೆಂಡ್ ಸೆಲ್. ಓಕೆ,
ಸೊ ಅದು ಕೂಡ ಎ ಬಿ ಅಕ್ರಾಸ್ ಅಲ್ಲೇ ಕನೆಕ್ಟ್ ಆಗಿರೋದ್ರಿಂದ ನಾನು ಅದನ್ನ ಬಿ ಎ ಬಿ ಅಂತಾನೆ ತಗೊಳ್ತೀನಿ. ಇಸ್ ಈಕ್ವಲ್ ಟು ಇ ಎಮ್ ಎಫ್ ಎಷ್ಟಿದೆ E2 ಮೈನಸ್ ಕರೆಂಟ್ ಡ್ರಾನ್ ಎಷ್ಟಿದೆ I2 ಇಂಟು ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅದು R2. ಸೊ ಈಗ ಇಲ್ಲಿ I2ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡ್ಕೊಳ್ಳಿ. ಏನು ಬರುತ್ತೆ ಎಕ್ಸ್ಪ್ರೆಷನ್? ಸೊ ಇದು ವಿ ಎ ಬಿ ಈ ಕಡೆ ಹೋಗಿರುತ್ತೆ ಮೈನಸ್ ವಿ ಎ ಬಿ, ಇದು ಈ ಕಡೆ ಬಂದಾಗ I2 R2 ಇರುತ್ತೆ. ಸೊ ಆಮೇಲೆ R2 ಇಂದ ಡಿವೈಡ್ ಮಾಡ್ಬೇಕಲ್ವಾ. ಸೊ ಅಲ್ಲಿಗೆ ಏನಾಯ್ತು I2 ಇಸ್ ಈಕ್ವಲ್ ಟು E2 ಬೈ R2 ಮೈನಸ್ ವಿ ಎ ಬಿ ಬೈ R2. ಸೊ ಇದು ಈಕ್ವೇಶನ್ ನಂಬರ್ 3 ಆಯ್ತು. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, 2 ಮತ್ತು 3ನ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಬರುತ್ತೆ ನೋಡ್ಕೊಳ್ಳಿ. 2 and 3 in 1. ಸೊ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಅಂತ. ಓಕೆ, ಸೊ ನಮ್ಮ ಹತ್ರ ಇದ್ದಿದ್ದ ಈಕ್ವೇಶನ್ ಏನು, I is equal to I1 plus I2 ಪ್ಲಸ್ I is equal to I1 plus I2 ಅಷ್ಟೇ ಅಲ್ವಾ. ಸೊ I1ಗೆ ಏನಂತ ಬರೀಬೋದು ನಾನು, E1 by R1 ಮೈನಸ್ VAB by R1. ಇದು I1ಗೆ ಇರ್ತಕ್ಕಂಥದ್ದು ಎಕ್ಸ್ಪ್ರೆಷನ್. ಪ್ಲಸ್ I2ಗೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ, E2 by R2 ಮೈನಸ್ VAB by R2. ಈಗ ನೋಡಿ, ಇದನ್ನು ಬೇಕು ಅಂದರೆ ನೀವು ಈ ಸ್ಟೆಪ್ ಸ್ಕಿಪ್ ಮಾಡ್ಬೋದಿತ್ತು. ಡೈರೆಕ್ಟಾಗಿ ಇದನ್ನು ನಾನು ಈಗೇನು ಬರಿತಾ ಇದ್ದೀನಿ ಅದನ್ನು ಬರಿಬೋದಿತ್ತು. ಸೊ ನಾನಿಲ್ಲ ಒಂಚೂರು ಮೇಕಪ್ ಮಾಡ್ತೀನಿ. ಮೇಕಪ್ ಅಂದ್ರೇನು, ರಿಅರೇಂಜ್ ಮಾಡಿ ಸ್ವಲ್ಪ ಈ ಕ್ವೆಶನ್ನ ಚೆಂದ ಕಾಣಿಸೋದು. ಸೊ ಇಲ್ಲಿ ಇ ಎಮ್ ಎಫ್ ಇರೋ ಟರ್ಮ್ಸ್ ಒಂದು ಕಡೆ ಬರ್ಕೊಳ್ತೀನಿ. ಯಾವುದು, E1 ಬೈ R1 ಓಕೆನಾ, ಪ್ಲಸ್ E2 ಬೈ R2. ಸೊ ರೈಟ್, ಇನ್ನೊಂದೇನು, ಮೈನಸ್ ವಿ ಎ ಬಿ ಕಾಮನ್ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ 2 ಟರ್ಮ್ ಇದೆ, ಅದರಲ್ಲಿ ಮೈನಸ್ ವಿ ಎ ಬಿ ಕಾಮನ್ ಇದೆ. ಉಳ್ಕೊಂಡಿರೋದೇನು 1 ಬೈ R1 ಪ್ಲಸ್ 1 ಬೈ R2. ಡೈರೆಕ್ಟಾಗಿ ಇದನ್ನೇ ಬರಿಬೋದಿತ್ತು ನೀವು. ಯು ಕುಡ್ ಹಾವ್ ಸ್ಕಿಪ್ಡ್ ದಿಸ್ ಸ್ಟೆಪ್. ಈ ಸ್ಟೆಪ್ನ ಸ್ಕಿಪ್ ಮಾಡಿಬಿಡ್ಬೋದಾಗಿತ್ತು. ಈ ಸ್ಟೆಪ್ನ ಡೈರೆಕ್ಟಾಗಿ ಇದನ್ನು ಬರಿಬೋದಿತ್ತು, ತೊಂದರೆ ಇಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಇದನ್ನ. ಟೈಮ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕಾಗತ್ತೆ ನೀವು. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಬರೋಣ. ಸೊ ಈಗ ಎಲ್ ಸಿ ಎಂ ತಗೊಂತೀನಿ ನಾನಿಲ್ಲಿ. ಎಲ್ ಸಿ ಎಂ ತಗೊಂಡು ಸಾಲ್ವ್ ಮಾಡಿದ್ರೆ ಈ ಟರ್ಮ್ ಏನಾಗುತ್ತೆ ನೋಡ್ಕೊಳ್ಳಿ, E1 R2 ಪ್ಲಸ್ E2 R1 ಅಲ್ವಾ. ಸೊ ಡಿವೈಡೆಡ್ ಬೈ ಕೆಳಗಡೆ R1 R2 ಇದೆ, ಎಲ್ ಸಿ ಎಂ ತಗೊಂಡಿದ್ದೇನೆ. ಈ ಟರ್ಮ್ ಏನಾಗುತ್ತೆ, ಮೈನಸ್ ವಿ ಎ ಬಿ. ಓಕೆ, 1 ಬೈ R1 ಪ್ಲಸ್ 1 ಬೈ R2. ಇಲ್ಲೂ ಎಲ್ ಸಿ ಎಂ ತಗೊಳ್ತೀನಿ. ಸೊ ನನಗೆ ಮೇಲ್ಗಡೆ ಏನು ಬರ್ತದೆ, ಮೇಲ್ಗಡೆ R1 ಪ್ಲಸ್ R2 ಬರುತ್ತೆ, ಕೆಳಗಡೆ R1 R2 ಬರುತ್ತೆ. ಸೊ ಇದನ್ನ ಈಕ್ವೇಶನ್ ನಂಬರ್ ಎಷ್ಟಾಗಿತ್ತು, 3 ಆಗಿತ್ತಲ್ವಾ. ಸೊ ಇದು ಈಕ್ವೇಶನ್ ನಂಬರ್ 4. ಸೊ ಈಗ ಮುಂದಕ್ಕೆ ನಾನೇನು ಮಾಡ್ತೀನಿ, ಈಕ್ವಿವಲೆಂಟ್ ಸರ್ಕ್ಯೂಟ್ ಕನ್ಸಿಡರ್ ಮಾಡ್ತೀನಿ. ಫ್ರಮ್ ಈಕ್ವಿವಲೆಂಟ್ ಸರ್ಕ್ಯೂಟ್. ಸೊ ಫ್ರಮ್ ದಿ ಈಕ್ವಿವಲೆಂಟ್ ಸರ್ಕ್ಯೂಟ್. ಸೊ ಅಲ್ಲೂ ಕೂಡ ಟರ್ಮಿನಲ್ ಪೀಡಿಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂತ ನೋಡ್ತೀನಿ. ಫ್ರಮ್ ದಿ ಈಕ್ವಿವಲೆಂಟ್ ಸರ್ಕ್ಯೂಟ್. ಓಕೆ, ಸೊ ಅಲ್ಲಿ ಕೂಡ ನೋಡಿ ಡಯಾಗ್ರಾಮ್ ಚೂರು ಮತ್ತೆ ಗಮನಿಸಿ. ಎ ಬಿ ನಲ್ಲಿ ಕನೆಕ್ಟ್ ಮಾಡಿದೀವಿ. ಕರೆಂಟ್ ಡ್ರಾನ್ ಎಷ್ಟಿದೆ, I ಇದೆ. ಇ ಎಮ್ ಎಫ್ ಈಕ್ವಿವಲೆಂಟ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಿವಲೆಂಟ್ ಇದೆ. ಸೊ ಅಲ್ಲಿ ಟರ್ಮಿನಲ್ ಪೀಡಿಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡ್ಕೊಳ್ಳಿ, ವಿ ಎ ಬಿ ಈಸ್ ಈಕ್ವಲ್ ಟು, ಓಕೆ, ವಿ ಎ ಬಿ ಈಸ್ ಈಕ್ವಲ್ ಟು ಇ ಎಮ್ ಎಫ್ ಎಷ್ಟಿದೆ, ಇ ಈಕ್ವಿವಲೆಂಟ್ ಮೈನಸ್ ಕರೆಂಟ್ ಡ್ರಾನ್ ಎಷ್ಟಿದೆ ಫ್ರಮ್ ದಿ ಸೆಲ್ I ಇದೆ, ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಆರ್ ಈಕ್ವಿವಲೆಂಟ್. ಸೊ ಇಲ್ಲಿ ಐಗೆ ಇದನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಂಪ್ಲೈಸ್ I ಈಕ್ವಲ್ಸ್. ಸೊ ಐಗೆ ಏನು ಬರ್ತದೆ ನೋಡ್ಕೊಳ್ಳಿ, I ಈಸ್ ಈಕ್ವಲ್ ಟು ಇ ಈಕ್ವಿವಲೆಂಟ್ ಬೈ ಆರ್ ಈಕ್ವಿವಲೆಂಟ್ ಈಸ್ ಈಕ್ವಲ್ ಮೈನಸ್ ವಿ ಎ ಬಿ ಇಂಟು 1 ಬೈ ಆರ್ ಈಕ್ವಿವಲೆಂಟ್ ಬರುತ್ತೆ. ಈ ತರ ಬರ್ಕೊಳ್ತಾ ಇದ್ದೀನಿ. ಈಗ ಕಂಪೇರ್ ಮಾಡೋಣ. ಯಾವ್ದಾವ್ದನ್ನು ಕಂಪೇರ್ ಮಾಡ್ತೀನಿ ನಾನು, 4 and 5ನ ಕಂಪೇರ್ ಮಾಡ್ತೀನಿ. ಈಕ್ವೇಶನ್ 4 ಮತ್ತೆ 5ನ. ಈಕ್ವೇಶನ್ 4 ಏನಿದೆ ಅದು ಕೂಡ ಐಗೆ ಬರ್ದಿರತಕ್ಕಂಥದ್ದು. ಓಕೆ, ಸೊ ಈಕ್ವೇಶನ್ 5 ಏನಿದೆ ಅದು ಕೂಡ ಐಗೆ ಬರ್ದಿರತಕ್ಕಂಥದ್ದು. ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಂಪೇರಿಂಗ್ comparing 4 and 5. Comparing 4 and 5. So
ಏನು ಸಿಗ್ತದೆ ನೋಡ್ಕೊಳ್ಳಿ, 1 by r equivalent ಜಾಗದಲ್ಲಿ, ಓಕೆ, ಇಲ್ಲಿ 1 by r equivalent ಜಾಗದಲ್ಲಿ r1 plus r2 divided by r1 r2 ಇದೆ. ಸೊ ಹಾಗಿದ್ರೆ r equivalent ಏನಾಯ್ತು, r equivalent ಏನಾಯ್ತು, r equivalent is equal to r1 r2, ಅದ್ರ ರೆಸಿಪ್ರೋಕಲ್ ತಗೊಳ್ತಾ ಇದ್ದೀನಿ, ಸೊ ಡಿವೈಡೆಡ್ ಬೈ r1 plus r2. ಇದು ರಿಕ್ವೈರ್ಡ್ ಎಕ್ಸ್ಪ್ರೆಷನ್ ಆಯಿತು ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್. ಫಾರ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ದಿಸ್ ಇಸ್ ದಿ ರಿಕ್ವೈರ್ಡ್ ಎಕ್ಸ್ಪ್ರೆಷನ್. ಸೊ ನಮಗೆ ಒಂದು ಸಾಲ್ವ್ ಆಯಿತು, ಯಾವುದು, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಈಗ ಈ ಇಕ್ವಿವಲೆಂಟ್ ಡಿವೈಡೆಡ್ ಬೈ ಆರ್ ಇಕ್ವಿವಲೆಂಟ್ ಜಾಗದಲ್ಲಿ ಏನಿದೆ, ಇಷ್ಟಿದೆ ಅಲ್ವಾ. ಸೊ ಅದನ್ನು ಕಂಪೇರ್ ಮಾಡ್ತಾ ಇದ್ದೀನಿ ಈಗ. ಸೊ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಏನಂತ ಗೊತ್ತಾಗ್ತಾ ಇದೆ ನನಗೆ, ಈ ಇಕ್ವಿವಲೆಂಟ್ ಬೈ ಆರ್ ಇಕ್ವಿವಲೆಂಟ್ ಜಾಗದಲ್ಲಿ ನನಗೆ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಅಂತ ಇದೆ. ಸೊ ನಮಗೆ ಬೇಕಾಗಿದ್ದು ಬರೀ ಈ ಇಕ್ವಿವಲೆಂಟ್ ಅಲ್ವಾ. ಸೊ ಈ ಇಕ್ವಿವಲೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಇದೆ, ಜೊತೆಗೆ ಇಂಟು ಆರ್ ಇಕ್ವಿವಲೆಂಟ್ ಬರೀಬೇಕು. ಸೊ ಇಂಟು ಆರ್ ಇಕ್ವಿವಲೆಂಟ್ ಬದಲು ನಾನು ಆರ್ ಇಕ್ವಿವಲೆಂಟ್ಗೆ ಏನು ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಿದ್ವಿ ಅದನ್ನೇ ತಗೊಳ್ತಾ ಇದ್ದೀನಿ. ಸೊ R1 R2 ಬರುತ್ತೆ ಡಿವೈಡೆಡ್ ಬೈ R1 ಪ್ಲಸ್ R2 ಬರುತ್ತೆ. ಸೊ ಅಲ್ಲಿಗೆ R1 R2 ಡಿವೈಡೆಡ್ ಬೈ R1 R2 ಕ್ಯಾನ್ಸಲ್ ಆಯಿತು. ಫೈನಲ್ ಎಕ್ಸ್ಪ್ರೆಷನ್ ಈ ಇಕ್ವಿವಲೆಂಟ್ಗೆ ಏನು ಬರ್ತಾ ಇದೆ ನೋಡಿ. ಸೊ ದಿಸ್ ಇಂಪ್ಲೈಸ್ ಈ ಇಕ್ವಿವಲೆಂಟ್ ಈಕ್ವಲ್ಸ್ ಓಕೆ, ಏನಾಗುತ್ತೆ, E1 R2 ಪ್ಲಸ್ E2 ಬೈ R1 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಇಷ್ಟು ಬರೆದ್ರೆ ಖಂಡಿತವಾಗ್ಲೂ 5 ಮಾರ್ಕ್ಸ್ ಬರುತ್ತೆ, ಯಾವುದೇ ತೊಂದರೆ ಇರಲ್ಲ. ಸೊ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ಡಿರೈವೇಷನ್ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.